ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ವಿಷ್ಣು ಸಹಸ್ರನಾಮದ 3ನೇ ಶ್ಲೋಕದಲ್ಲಿರುವ ಕೇಶವ ಅನ್ನುವ ನಾಮಕ್ಕೆ ಅರ್ಥವನ್ನು ನೋಡೋಣ. ಕೇಶವ ಅನ್ನುವುದು ನಮ್ಗೆಲ್ಲ ತುಂಬಾ ಫೆಮಿಲಿಯರ್ ಪರಮಾತ್ಮನ ಹೆಸರು ಸ್ನೇಹಿತರೆ. ನಾವು ಎಷ್ಟೊಂದ್ ಕಡೆ ನೋಡ್ತೀವಿ. ಅದು ತುಂಬಾ ಜಾಸ್ತಿ ನಾವು ಕೃಷ್ಣನ್ಗೆ ರಿಲೇಟ್ ಮಾಡಿ ಹೇಳ್ಕೊಂತೀವಿ ಕೇಶವ ಅಂತ. ಹಾಗಾಗಿ ನಮ್ಗಿನ್ನ ಒಳ್ಳೆ ಪರಿಚಯ ಇರೋ ಹೆಸರು ಈ ಕೇಶವ ಅನ್ನೋದು. ಕೇಶವ ಅಂದ್ರೆ ಒಂದು ಸಿಂಪಲ್ ಮೀನಿಂಗ್ ಹೇಳಬೇಕು ಅಂತಂದ್ರೆ, ಕೇಶಿ ಅನ್ನೋ ಒಂದು ರಾಕ್ಷಸನ್ನ ಸಂಹಾರ ಮಾಡಿದ್ದಕ್ಕೆ ಪರಮಾತ್ಮನಿಗೆ ಕೇಶವ ಅನ್ನೋ ಹೆಸರು ಬಂದಿದೆ. ಇನ್ನೊಂದು, ಕೇಶವ ಅಂದ್ರೆ ತುಂಬಾ ಸುಂದರವಾದ ಕೇಶಗಳು ಉಳ್ಳವನು ಅಂತ ಅನ್ಬೋದು. ಅಂದ್ರೆ ಸುಂದರವಾದ ಕೇಶಗಳು ಅಂತಂದ್ರೆ ನಾವೇ ನೋಡಿರ್ತೀವಿ, ಎಷ್ಟೊಂದ್ ಜನಕ್ಕೆ ಒಳ್ಳೆ ಒಳ್ಳೆ ಸುಂದರವಾದ ಕೂದಲಿರೋದನ್ನ ನೋಡಿರ್ತೀವಿ. ಮತ್ತೆ ಪರಮಾತ್ಮನಿಗೆ ಏನದು ಸ್ಪೆಷಲ್ ಅಂತಂದ್ರೆ, ಪರಮಾತ್ಮ ಮೂಲ ರೂಪದಿಂದ ತನ್ನ 2 ಕೂದಲುಗಳನ್ನ ಕೆಳಗೆ ಹಾಕಿದ್ದಕ್ಕೆ ಅವರು ಒಬ್ಬರು ಕೃಷ್ಣನಾಗಿ ಇನ್ನೊಬ್ಬರು ಬಲರಾಮನಾಗಿ ಹುಡ್ತಾರೆ. ಈ ಮೂಲ ರೂಪ ಪರಮಾತ್ಮನ ಸಾಮರ್ಥ್ಯಕ್ಕೂ ಈ ಪರಮಾತ್ಮನ ಕೇಶಗಳಿಂದ ಕೂದಲಿಂದ ಬಂದಿರೋ ಕೃಷ್ಣನ ಸಾಮರ್ಥ್ಯಕ್ಕೂ ಏನು ವ್ಯತ್ಯಾಸವಿರಲ್ಲ. ಆ ಕೂದಲು ಕೂಡ ಅಷ್ಟೇ ಸಾಮರ್ಥ್ಯ ಇರತ್ತೆ. ಪರಮಾತ್ಮನ ಕೂದಲೇ ಕಂಸನನ್ನು ವಧೆ ಮಾಡಿದ್ದು. ಆ ಕೂದಲೇ ಗೋವರ್ಧನಗಿರಿಯನ್ನು ತನ್ನ ಬೆಟ್ಟಲ್ಲಿ ಎತ್ತಿದ್ದು. ಆ ಕೂದಲೇ ಧರ್ಮ ಸಂಸ್ಥಾಪನೆಯನ್ನು ಮಾಡಿದ್ದು, ಭಗವದ್ಗೀತೆ ಹೇಳಿದ್ದು. ನೋಡಿ, ಒಂದು ಪರಮಾತ್ಮನ ಕೂದಲಿಗೆ ಎಷ್ಟು ಸಾಮರ್ಥ್ಯ ಇದೆ ಅಂತ. ಹಾಗಾಗಿ ಪರಮಾತ್ಮನದ್ದು ಯಾವುದೇ ಅವಯವದಲ್ಲಿರೋದು ಯಾವುದೇ ಆಗ್ಲಿ, ಮೂಲ ರೂಪದಲ್ಲಿ ಎಷ್ಟು ಸಾಮರ್ಥ್ಯ ಇದೆಯೋ ಆ ಕೂದಲಿಗಾಗ್ಲಿ ಆ ಕೈಯಿಗಾಗ್ಲಿ ಯಾವುದೇ ಒಂದು ಅವಯವಕ್ಕೆ ಅಷ್ಟೇ ಸಾಮರ್ಥ್ಯ ಇರತ್ತೆ. ಇಷ್ಟು ಸಾಮರ್ಥ್ಯವೆಲ್ಲ ಕೂದಲು ಕೇಶಗಳು ಇರೋದ್ರಿಂದ ಪರಮಾತ್ಮನನ್ನ ಕೇಶವ ಅಂತಾರೆ. ಇನ್ನೊಂದು ಅರ್ಥ, ಕ ಅಂದ್ರೆ ಬ್ರಹ್ಮ, ಈ ಅಂದ್ರೆ ಲಕ್ಷ್ಮೀದೇವಿ, ಈಶಾ ಅಂದ್ರೆ ಶಿವ ರುದ್ರ, ವ ಅಂದ್ರೆ ಇವ್ರನ್ನೆಲ್ಲಾರನ್ನು ನಿಯಂತ್ರಿಸುವವನು ಅಂತ ಅರ್ಥ ಬರುತ್ತೆ. ಅಂದ್ರೆ ಬ್ರಹ್ಮ ಲಕ್ಷ್ಮಿ ರುದ್ರರನ್ನು ನಿಯಂತ್ರಿಸುವವನು ಅಂದ್ರೆ ಇವರೆಲ್ಲ ಪರಮಾತ್ಮನ ಇಚ್ಛೆ ಪ್ರಕಾರನೇ ನಡ್ಕೊಂತಾರೆ, ಕರ್ಮಗಳನ್ನು ಮಾಡ್ತಾರೆ. ಹಾಗಾಗಿ ಪರಮಾತ್ಮನಿಗೆ ಕೇಶವ ಅನ್ನುವ ನಾಮ ಬಂದಿದೆ. ನಿಮ್ಗೂ ಯಾರಿಗಾದ್ರೂ ಕೇಶವ ಅನ್ನುವ ನಾಮಕ್ಕೆ ಈ 3 ಅರ್ಥಗಳಲ್ಲದೆ ಬೇರೆ ಯಾವ್ದಾದ್ರೂ ಅರ್ಥ ಗೊತ್ತಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶ್ರೀಕೃಷ್ಣ ಅರ್ಪಣಮಸ್ತು.